ಈಗ ಡಿ ಕೆ ಶಿವಕುಮಾರ್ ಅವರೇ ಒತ್ತಡವನ್ನು ಹೆಚ್ಚಾಗ್ತಾ ಇರೋದು ಹೈಕಮಾಂಡ್ ಮೇಲೆ. ಈಗ ಹೈಕಮಾಂಡ್ಗೆ ಧರ್ಮ ಸಂಕಟ, ಇಬ್ಬರನ್ನೂ ಬಿಟ್ಕೊಡೋಕ್ಕಾಗಲ್ಲ, ಸೂತ್ರ ರಚನೆ ಮಾಡಲೇಬೇಕಾದ ಇಕ್ಕಟ್ಟಲ್ಲಿದೆ. ರಾಹುಲ್ ಗಾಂಧಿ ಹೇಳಿದಂತೆ ಕೇಳ್ತೀನಿ ಅಂತ CM ಈಗಾಗಲೇ ಅನೌನ್ಸ್ ಕೂಡ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮನದಾಳದಲ್ಲಿ ಏನಿದೆ, ಏನೇ ತೀರ್ಮಾನ ಆದರೂ ನನ್ನ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿಂತಲೂ ರಾಹುಲ್ ಗಾಂಧಿ ಅವ್ರ ತೀರ್ಮಾನ ಇಂಪಾರ್ಟೆಂಟ್ ಆಗುತ್ತೆ. ಚುನಾವಣೆಗೂ ಮೊದಲು ಜೋಡೆತ್ತು ಹೋರಾಟ ಘೋಷಣೆ ಏನಾಗಿತ್ತು, ಬಳಿಕ ಐವರ ನಡುವಿನ ಪವರ್ ಶೇರ್ ಗುಟ್ಟಿನ ವ್ಯಾಪಾರ, ನಾಯಕತ್ವ ಗೊಂದಲ ಬಗೆಹರಿಸಲು ಏನು ತಂತ್ರ? ಈಗ DCM ಅವರ ವಾದ ಏನಾಗಿತ್ತು ನೀವು ನೋಡಿದ್ರಿ, CM ಅವರ ವಾದ ಏನಾಗಿತ್ತು ಅದನ್ನು ಕೂಡ ನೋಡಿದ್ರಿ. ಬಟ್ ಇವರಿಬ್ಬರ ವಾದದ ನಡುವೆ ಹೈಕಮಾಂಡ್ ಒಂದು ವಾದ ಇರಬೇಕಲ್ಲ, ಅದನ್ನು ನೋಡ್ಬೋಣ. ರಾಹುಲ್ ಗಾಂಧಿ ಸಂದೇಶ ಏನು ಹಾಗಾದ್ರೆ? CM DCM ಇಬ್ರು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ಸೊ ಹೈಕಮಾಂಡ್ ಕೂಡ ಇದನ್ನ ಮನಸ್ಸಲ್ಲಿ ಇಟ್ಕೊಂಡಿದೆ, ಇಬ್ರು ಬೇಕು ನನಗೆ ಅನ್ನೋ ಥರ. ಯಾವುದೇ ಗೊಂದಲ ಆಗದೆ ಅಧಿಕಾರ ಹಂಚಿಕೆ ಮಾಡೋದು ಹೇಗಪ್ಪ ಅನ್ನೋದು ಸವಾಲು. ಚೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಪಿಕ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹೂ ಶುಡ್ ಐ ಪಿಕ್, ಹೂ ಶುಡ್ ಐ ಕಂಟಿನ್ಯೂ ಅಂತ ಇಬ್ಬರನ್ನ ಮನವೊಲಿಸಿ ಹೈಕಮಾಂಡ್ ಹೆಜ್ಜೆಯನ್ನು ಇಡಬೇಕು. ಅದೇ ಫಾರ್ಮುಲಾ ಗೊತ್ತಾಗ್ತಿಲ್ಲ ಅನ್ನೋ ಗೊಂದಲ ತಾನೆ. ಇಬ್ಬರಲ್ಲಿ ಒಬ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಇಬ್ರು ಪಟ್ಟು ಬಿಡಲ್ಲ, ಇಬ್ರು ಹಠವಾದಿ ರಾಜಕಾರಣಿಗಳೇ. ಈ ತಿಂಗಳ ಅಂತ್ಯ ಹಾಗೂ ಫೆಬ್ರವರಿ ಮೊದಲ ವಾರದಲ್ಲಿ ತೀರ್ಮಾನಕ್ಕೆ ಬರ್ತಾರಾ? ತೀರ್ಮಾನಕ್ಕೆ ಬಂದರೂ ಅದು ಇವ್ರ ಹತ್ರ ಹೇಳಬೇಕು, ಇವ್ರು ಇನ್ನೊಂದು ಸುತ್ತಿನ ಮಾತುಕತೆನೇ ಆಡಬೇಕು. ಒಂದು 48 hours ಒಳಗಡೆ ಆಗುವಂತಹ ಪ್ರಕ್ರಿಯೆ ಅಲ್ಲವೇ ಅಲ್ಲ. ಡೀಟೇಲ್ಸ್ ಕೊಡ್ತಾರೆ ಸುಖೇಶ್. ಇಬ್ಬರ ಬಗ್ಗೆನೂ ಒಂದು ಗುಡ್ ವಿಲ್ ಇದೆ ಕಾಂಗ್ರೆಸ್ನ ಹೈಕಮಾಂಡ್ಗೆ. ಬಟ್ ಎಷ್ಟು ದಿನ ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳದೆ ಇರೋದಕ್ಕೆ ಸಾಧ್ಯ ಇದೆ? ಮತ್ತು ಇವ್ರು ಡಿಸೈಡ್ ಮಾಡಿ ಇವ್ರನ್ನ ಮಾತುಕತೆ ಕರೆದು ಅದು ರೌಂಡ್ಸ್ ಆಫ್ ಟಾಕ್ಸ್ ಆಗೋಷ್ಟೊತ್ತಿಗೆ ಸುಮಾರು ಸಮಯ ಹೋಗ್ಬಿಡುತ್ತೆ ಅಂತ. ಖಂಡಿತ. ಯಾಕಂದರೆ 2.5 ವರ್ಷದ ಲೆಕ್ಕಾಚಾರದಲ್ಲಿ ಇದ್ದ ಕೂಡಲೇ ತಕ್ಷಣ ಕೇಕ್ ಕಟ್ ಮಾಡಿದ ರೀತಿಯಲ್ಲಿ ಅಧಿಕಾರವನ್ನು ತೆಗೆದು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಆಗಲ್ಲ ಅನ್ನುವಂಥದ್ದು ಸಾಧಾರಣವಾಗಿ ರಾಜಕಾರಣದಲ್ಲಿರುವಂಥ ಲೆಕ್ಕಾಚಾರದ ಮಾತುಗಳು ಕೂಡ. ಹಾಗಾಗಿ 2.5 ವರ್ಷ ಆದ ಕೂಡಲೇ ಇನ್ನೊಂದು ಆಗ್ಬಿಡುತ್ತೆ ಅಂತ ಹೇಳಕ್ಕೆ ಆಗ್ತಿರಲಿಲ್ಲ. ಆ ಸಮಯ ಏನಿತ್ತು, ಉಳಿದ ಸಮಯವನ್ನು ಈಗ ಬಹುಶಃ ಅದೇ ಈ ಸಮಯ ಈಗ ಕಳೀತಾ ಇರುವಂಥದ್ದು. ಯಾವಾಗ ಏನು ಅನ್ನೋದಕ್ಕೆ ಒಂದು ಸೂಕ್ತವಾದ ಸಮಯ ಸಂದರ್ಭ ಬರಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ನ ಲೆಕ್ಕಾಚಾರವಾಗಿರುತ್ತೆ. ಮತ್ತು ನಿಧಾನವಾಗಿ, ಅಂದರೆ ಒಂದು ಸರಿ ಅವೆಲ್ಲವೂ ಒಂದು ಬಿಸಿ ಶುರುವಾಗಿತ್ತು, ಏನೋ ಪವರ್ ಶೇರಿಂಗ್ ಆಗೋಗ್ಬಿಡ್ತು, ಅಥವಾ ನಮ್ಮದು ಕ್ಲೈಮ್ ಇದೆ, ಈ ರೀತಿ ಎರಡೂ ಕಡೆಯಲ್ಲೂ ಕೂಡ, ಅಥವಾ ಬಿಡಬಾರ್ದು, ಬಿಡಬೇಕು, ಅಧಿಕಾರ ಬಿಟ್ಕೊಡ್ಬೇಕು, ಎಲ್ಲ ಒತ್ತಡಗಳ ನಡುವೆ ಏಕಾಏಕಿ ನಿರ್ಧಾರವನ್ನು ಹೈಕಮಾಂಡ್ ಮಾಡಲ್ಲ ಅನ್ನುವಂಥದ್ದು ಸಹಜವಾದ ಲೆಕ್ಕಾಚಾರವೇ ಇತ್ತು. ಹಾಗಾಗಿ ಹೈಕಮಾಂಡ್ಗೆ ಈಗ ಒಂದು ಏನು ಸಮಯ ಸಿಕ್ಕಿದೆ, ಈ ಸಮಯದಲ್ಲಿ ಸಮಾಧಾನಪಡಿಸಿ ಎಲ್ಲರನ್ನೂ ಮನವರಿಕೆ ಮಾಡಿಕೊಟ್ಟು ಹೇಗೆ ಪವರ್ ಶೇರಿಂಗನ್ನು ಅಥವಾ ಅಧಿಕಾರದ ಹಸ್ತಾಂತರ ಅಥವಾ ಮುಂದಿನ ತೀರ್ಮಾನವನ್ನು ಮಾಡಬೇಕು ಅನ್ನೋದಕ್ಕೆ ಒಂದಷ್ಟು ಸಮಯವನ್ನು ತೆಗೆದುಕೊಳ್ತಾ ಇತ್ತು. ಬಹುಶಃ ಈ ಎಲ್ಲ ಸಮಯ ಕೂಡ ಅದೇ ಆಗಿರುತ್ತೆ. ಅದು ಈಗ ಮುಂದಿರುವಂಥ ಬಜೆಟ್ ಇರ್ಬೋದು, ಅಥವಾ ಪಂಚರಾಜ್ಯ ಚುನಾವಣೆಯ ವಿಚಾರ ಇರ್ಬೋದು, ಅವೆಲ್ಲವನ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೈಕಮಾಂಡ್ಗೆ ಒಂದು ಕ್ಲಾರಿಟಿ ಬೇಕಾಗುತ್ತೆ. ಆ ಒಂದು ಕ್ಲಾರಿಟಿಯ ನಂತರದಲ್ಲಿ CM DCM ಇಬ್ಬರನ್ನ ಕೂರಿಸಿ ಏನನ್ನು ಕನ್ವಿನ್ಸ್ ಮಾಡಬೇಕು, ಯಾರನ್ನು ಕನ್ವಿನ್ಸ್ ಮಾಡಬೇಕು ಅವರಿಬ್ಬರಲ್ಲಿ ಅನ್ನೋದ್ರ ಬಗ್ಗೆ ಬಹುಶಃ ಹೈಕಮಾಂಡ್ ತೀರ್ಮಾನ ಮಾಡ್ಬೋದು. ಆಗ ಪವರ್ ಶೇರಿಂಗೋ ಅಥವಾ ಸ್ವಲ್ಪ ಸಮಯ ಮುಂದೂಡಿಕೆನೋ ಅಥವಾ ಒಂದು ಡೆಡ್ಲೈನೋ ಅಥವಾ ಒಂದು ನಿಗದಿತವಾದ ದಿನಾಂಕನೋ ಅಥವಾ ಈ ಒಂದು ಬೆಳವಣಿಗೆ ಆದ ನಂತರ ಅನ್ನುವಂಥ ತೀರ್ಮಾನವೋ, ಹೀಗೆ ಏನೋ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಆ ಸಮಯಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಕಾಯ್ತಾ ಇರುವಂತೆ ಕಾಣಿಸ್ತಾ ಇದೆ. ರೈಟ್ ಸುಖೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಹೈಕಮಾಂಡ್ಗೂ ಕೂಡ ತುಂಬ ಸವಾಲುಗಳಿದೆ. ಮುಂದಿನ 5-6 ತಿಂಗಳು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇಂಥ ಸಂದರ್ಭದಲ್ಲಿ ಗೊಂದಲ ಮಾಡ್ಕೋತಾರ?